ಬಂಧುಗಳೇ, ಶ್ರೀ ಭುವನೇಂದ್ರ ಕಾಲೇಜು ಸಂಸ್ಥಾಪಕರಾದಂತಹ ಡಾಕ್ಟರ್ ಟಿ.ಎಂ. ಪೈ ಅವರ ದೂರದರ್ಶಿತ್ವದ ಶಾಶ್ವತ ಕೊಡುಗೆ. 1960ರಲ್ಲಿ ಪ್ರಾರಂಭಗೊಂಡಂಥ ಈ ಶಿಕ್ಷಣ ಸಂಸ್ಥೆ ಸುಮಾರು 65 ವರ್ಷಗಳಲ್ಲಿ ಸಾರ್ಥಕ ಸೇವೆಯನ್ನ ಶಿಕ್ಷಣದಲ್ಲಿ ನೀಡಿದೆ. ಇದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಕಾಲದಲ್ಲಿ ಡಾಕ್ಟರ್ ಟಿ.ಎಂ. ಪೈ ಅವರು 3 ಸೋಷಿಯಲ್ ಇವಿಲ್ಸ್ಗಳ ಬಗ್ಗೆ ಗಂಭೀರ ಚಿಂತನೆಯನ್ನು ಮಾಡಿದವರು. ಇಲ್ಲಿಟ್ರಸಿ, ಇಲ್ ಹೆಲ್ತ್, ಪವರ್ಟಿ. ಈ 3 ವಿಚಾರಗಳಲ್ಲಿಯೂ ಕೂಡ ಸಾರ್ವಕಾಲಿಕ ಪರಿಹಾರವನ್ನು ಕೊಡ್ಲಿಕ್ಕೋಸ್ಕರ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದರು. ಇವತ್ತು ಆ ಶಿಕ್ಷಣ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿದೆ. ಆರೋಗ್ಯ ವಿಚಾರದಲ್ಲಿ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಿದ್ರು, ಇವತ್ತು ಜಾಗತಿಕ ಮಟ್ಟದಲ್ಲಿದೆ. ಪವರ್ಟಿಯನ್ನು ಹೋಗಲಾಡಿಸೋಸ್ಕರ ಬ್ಯಾಂಕಿಂಗ್ ಸೇವೆಯನ್ನು ಕೂಡ ಹುಟ್ಟು ಹಾಕಿದರು. ಇವೆಲ್ಲವೂ ಕೂಡ ನಮ್ಮ ಸಂಸ್ಥಾಪಕರ ಸಾರ್ವಕಾಲಿಕ ಕೊಡುಗೆಗಳು. 1960ರಲ್ಲಿ ಪ್ರಾರಂಭಗೊಂಡಂಥ ಶಿಕ್ಷಣ ಸಂಸ್ಥೆ ಭುವನೇಂದ್ರ ಕಾಲೇಜು ಮುಂದಿನ ದಿನಗಳಲ್ಲಿ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನುವ ಒಂದು ಸಿಸ್ಟರ್ ಕನ್ಸರ್ನ್ ಅನ್ನ ಪ್ರಾರಂಭಿಸಿತು. ಸುಮಾರು 25 ವರ್ಷಗಳ ಕಾಲ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಸಾರ್ಥಕ್ಯ ಶಿಕ್ಷಣವನ್ನ ನೀಡಿದೆ. ಡಾಕ್ಟರ್ ರಾಮದಾಸ್ ಪೈ ಅವರ ನೇತೃತ್ವದಲ್ಲಿ, ಅವರ ದೂರದರ್ಶಿತ್ವದಲ್ಲಿ ಆ ಕಾಲದ ಸಮಾಜದ ಅಗತ್ಯತೆ, ವಿದ್ಯಾ ಕ್ಷೇತ್ರದ ಅಗತ್ಯತೆಯನ್ನು ಮನಗಂಡು ಸೆಂಟ್ರಲ್ ಸ್ಕೂಲನ್ನು, ರೆಸಿಡೆನ್ಷಿಯಲ್ ಸ್ಕೂಲನ್ನು ಪ್ರಾರಂಭಿಸಿ ಸುಮಾರು 25 ವರ್ಷಗಳು ಕಳೆದು ಹೋದವು. ಆ 25 ವರ್ಷಗಳಲ್ಲಿ SBRS ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಮಾನ ಅವಕಾಶವನ್ನು ನೀಡಿದೆ. ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಿದರೆ, ಕಳೆದ 25 ವರ್ಷಗಳಲ್ಲಿ ಸುಮಾರು 21 ವರ್ಷಕ್ಕೂ ಮಿಕ್ಕಿ 100% ಫಲಿತಾಂಶವನ್ನು ಪಡೆದಂಥ ಶಿಕ್ಷಣ ಸಂಸ್ಥೆ SBRS. ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದಂಥ ಹಿರಿಯರಾದ ಶ್ರೀ ನರಸಿಂಹ ವಿ ಪ್ರಭು ಅವರನ್ನು, SR ಆಚಾರ್ಯ ಇವರನ್ನು, SBRS ನ ಸ್ಥಾಪಕ ಸಂಚಾಲಕರಾಗಿದ್ದಂಥ ಮಾನ್ಯ ಅರುಣ್ ಪುರಾಣಿಕ್ ಇವರನ್ನು, ಈಗಿನ ಸಂಚಾಲಕರಾಗಿರುವಂಥ ವೆಂಕಟೇಶ್ ಪ್ರಭು ಇವರನ್ನು, ಕಾಲೇಜು ಆಡಳಿತ ಮಂಡಳಿಯ ಈಗಿನ ಅಧ್ಯಕ್ಷರಾಗಿರುವಂಥ CI ಶಿವಾನಂದ ಪೈ ಅವರನ್ನು ಮತ್ತು ಎಲ್ಲ ಹಿರಿಯರನ್ನು ನಾನು ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ತಾ ಇದ್ದೇನೆ, ಅಭಿನಂದಿಸ್ತೇನೆ. ಈ ಶೈಕ್ಷಣಿಕ ವರ್ಷದಲ್ಲಿ SBRS ಸಿಲ್ವರ್ ಜುಬಿಲಿ ಸೆಲೆಬ್ರೇಷನ್ ಅನ್ನ ಹಮ್ಮಿಕೊಂಡಿದೆ. ಡಾಕ್ಟರ್ ರಂಜನ್ ಆರ್ ಪೈ ಅವರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ SBRS ಸಿಲ್ವರ್ ಜುಬಿಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಮೊಟ್ಟ ಮೊದಲಿಗೆ ಡಾಕ್ಟರ್ ರಂಜನ್ ಆರ್ ಪೈ ಅವರನ್ನು, ಅವರ ಮಾರ್ಗದರ್ಶನವನ್ನು ನಾನು ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ತೇನೆ. ಮುಂದಿನ ಶನಿವಾರ 7ನೇ ತಾರೀಕು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ನ ಸಿಲ್ವರ್ ಜುಬಿಲಿ ಕಾರ್ಯಕ್ರಮಗಳ ಇನಾಗ್ರೇಷನ್ ಇದೆ. ಆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಮಂಗಳೂರಿನ ರಾಮಕೃಷ್ಣ ಆಶ್ರಮದ ಯತಿವರ್ಯ ಸ್ವಾಮಿ ಜಿತಕಾಮಾನಂದಜಿಯವರು ಶುಭವನ್ನು ಹಾರೈಸುವವರಿದ್ದಾರೆ, ಆಶೀರ್ವಚನವನ್ನು ನೀಡುವವರಿದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆ ಹಿರಿಯರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಅಕಾಡೆಮಿ ಜನರಲ್ ಎಜುಕೇಶನ್ ಮಣಿಪಾಲ್ ಇದರ ಅಧ್ಯಕ್ಷರು, ಮಾಹೆಯ ಪ್ರೋ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ HS ಬಳ್ಳಾಲ್ ಇವರು ನಿರ್ವಹಿಸುವವರಿದ್ದಾರೆ. ಅದರ ಜೊತೆಗೆ ವೇದಿಕೆಯಲ್ಲಿ ಅಕಾಡೆಮಿ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀಧರ್ ಪೈ ಅವರು ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ಭುವನೇಂದ್ರ ಶಿಕ್ಷಣ ಸಂಸ್ಥೆಗೆ ಸುಮಾರು 3 ತಲೆಮಾರುಗಳ ಕೊಡುಗೆಯನ್ನು ನೀಡಿದ ಭಾರತ್ BDS ಸಂಸ್ಥೆಯ ಶ್ರೀ ಆನಂದ್ ಜಿ ಪೈ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಹಾಗಾಗಿ ಇವರೆಲ್ಲರನ್ನೂ ಕೂಡ ನಾವು ನೆನಪಿಸಿಕೊಳ್ಳುವಂಥದ್ದು ಉಪಕೃತ ಸಮಾಜದ ಆದ್ಯ ಕರ್ತವ್ಯ. ಹಾಗಾಗಿ ತಮ್ಮೆಲ್ಲರನ್ನೂ ಕೂಡ ಈ ಸಂಸ್ಥೆಯಲ್ಲಿ ಕಲಿತಂಥ ಎಲ್ಲ ಪೂರ್ವ ವಿದ್ಯಾರ್ಥಿಗಳನ್ನು, ಪೇರೆಂಟ್ಸ್ ಅನ್ನು, ವಿದ್ಯಾಭಿಮಾನಿಗಳನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಾನು ಮುಂದಿನ ಕಾರ್ಯಕ್ರಮಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ನೆರವೇರಿಸುವವರು ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ CA ಶಿವಾನಂದ ಪೈ ಅವರು.
ಕಳೆದ 25 ವರ್ಷಗಳಲ್ಲಿ SBRS ಶ್ರೇಷ್ಠ ಮಟ್ಟದ ಶಿಕ್ಷಣವನ್ನು ಸಮಾಜಕ್ಕೆ ನೀಡಿದೆ. ನಾವು ಕ್ವಾಲಿಟಿ ಎಜುಕೇಶನ್ ಅಂತ ಹೇಳ್ತೇವೆ. ಅನೇಕ ಪೂರ್ವ ವಿದ್ಯಾರ್ಥಿಗಳು ಒಟ್ಟಾಗಿ ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಿಕೊಂಡಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಕಾರ್ಕಳದ ಯುವ ವಕೀಲ MK ವಿಪುಲ್ ಇವರು ಅಧ್ಯಕ್ಷರಾಗಿರ್ತಾರೆ. ಅವರು ಕೂಡ ವೇದಿಕೆಯಲ್ಲಿರ್ತಾರೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ನ ಸಿಲ್ವರ್ ಜುಬಿಲಿಯ ಪ್ರಯುಕ್ತ ವರ್ಷಪೂರ್ತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವವರಿದ್ದೇವೆ. ಸುಮಾರು 25 ಕಾರ್ಯಕ್ರಮಗಳು ಸಾಂಕೇತಿಕವಾಗಿ ನಾವು ಹಮ್ಮಿಕೊಳ್ತೇವೆ. ಅದರಲ್ಲಿ ಒಂದು ಮುಂದಿನ ಆದಿತ್ಯವಾರ ನಡೆಯುವಂಥ ಮ್ಯಾರಥಾನ್. ಆ ಮ್ಯಾರಥಾನ್ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿಜ್ಞಾಪನೆ ಮಾಡ್ತೇನೆ. ಆ ಮ್ಯಾರಥಾನ್ನ ಥೀಮ್ ರನ್ ಫಾರ್ ಗ್ರೀನ್ ಅನ್ನುವ ಥೀಮ್ ಒಂದಿಗೆ ಕಾರ್ಯಕ್ರಮಗಳು ಆಯೋಜಿಸಲ್ಪಟ್ಟಿದೆ. ತಮ್ಮೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ನ ಪರವಾಗಿ ಸಿಲ್ವರ್ ಜುಬಿಲಿ ಸಮಾರಂಭಗಳಿಗೆ ತಮ್ಮನ್ನ ಗೌರವದಿಂದ ಆಹ್ವಾನಿಸ್ತಾ ಇದ್ದೆ.